ನಿಮ್ಮ ಹತ್ರ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇದೆ, ಆ ಇನ್ವೆಸ್ಟ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಸ್ಮಾಲ್ ಆಗಿರೋ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರ ಅನ್ಕೊಳ್ಳಿ. ಅದು ಬಿಸ್ನೆಸ್ ಆಫ್ಲೈನ್ ಇದೆ ಆನ್ಲೈನ್ ಇದೆ ಮ್ಯಾಟರ್ ಆಗಲ್ಲ, ಜಸ್ಟ್ ನೀವು ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು. ನಿಮ್ಮ ಬಿಸ್ನೆಸ್ ರಿಲೇಟೆಡ್ ನಿಮಗೆ ಆಡ್ ಅನ್ನ ಸೆಟ್ ಮಾಡಕ್ಕೆ ಬರುತ್ತೆ ಅನ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಆಡ್ ಅನ್ನ ರನ್ ಮಾಡಕ್ಕೆ ಸಿಂಪಲ್ ಆಗಿ ಬರುತ್ತೆ ಅನ್ಕೊಳ್ಳಿ. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ನೀವೇನಾದ್ರೂ ನಿಮ್ಗೆ ಗೊತ್ತಿರೋ ನಾಲೆಜ್ ಅನ್ನ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿನೇ ವಿಡಿಯೋ ಮಾಡ್ಬಿಟ್ಟು ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರ ಅನ್ಕೊಳ್ಳಿ. ಈ 3 ಪಾಯಿಂಟ್ ಅನ್ನ ನೀವೇನಾದ್ರೂ ಮಾಡ್ತಾ ಇದ್ರೆ ಫಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು, ಸೆಕೆಂಡ್ ಬಂದ್ಬಿಟ್ಟು ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಆಡ್ಸ್ ಅನ್ನ ರನ್ ಮಾಡೋದು, ಥರ್ಡ್ ಒನ್ ಬಂದ್ಬಿಟ್ಟು ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಬ್ರೋ ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋ ಆಗೋದನ್ನ ಯಾರು ಕೂಡ ತಡೆಯೋಕ್ಕಾಗಲ್ಲ. ಬಟ್ ಇದ್ರಲ್ಲಿ ಯಾವ್ದೋ ಒಂದು ಮಿಸ್ ಆದ್ರೂ ಕೂಡ ನೀವು ಗ್ರೋ ಆಗೋದು ಕಷ್ಟ ಇದೆ. ಅಂಡ್ ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಡ್ಸ್ ನ ರನ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಅಂಡ್ ಯಾವ ರೀತಿ ವಿಡಿಯೋ ಮಾಡೋದು ಗೊತ್ತಿಲ್ಲ ಅಂದ್ರೆ ಜಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ಗೆ ಗೊತ್ತಿರೋ ಸಿಂಪಲ್ ಮೆಥಡ್ ಅನ್ನ ಈಜಿ ವೇದಲ್ಲಿ ಯಾವ ರೀತಿ ನೀವು ಆಡ್ಸ್ ಅನ್ನ ರನ್ ಮಾಡೋದು ಅಂಡ್ 5 to 10 ಮಿನಿಟ್ಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಯಾವ ರೀತಿ ಕಂಟೆಂಟ್ ಅನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡೋದು ಅಂತೇಳಿ ಈಜಿ ವೇದಲ್ಲಿ ನನಗೆ ಹೇಳ್ಕೊಡ್ತೀನಿ. ಇದೇ ರೀತಿ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟ್ ಫಾಲೋ ಮಾಡಿ.